ಹಲೋ ಸರ್. ಹಾಂ ಹೇಳಿ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಹೇಳಿ. ಸರ್ ವಿಡಿಯೋ ರಿಸಲ್ಟ್ ಯಾವಾಗ ಬರುತ್ತೆ ಸರ್? ಯಾವುದು? ವಿಡಿಯೋ ಈ ಮಂತಲ್ಲಿ ಆಗ್ಬೋದು, HK ಕನ್ನಡ ಈ ಮಂತಲ್ಲಿ ಆಗ್ಬೋದು ನೋಡಿ ಸರ್. ಸರ್ ಈ ಮಂತ್ ಅಂದರೆ ಯಾವಾಗ ಆಗುತ್ತೆ ಸರ್? ಈ ಮಂತ್ ಎಂಡ್ ಒಳಗಡೆ ಆಗ್ಬೋದು ನೋಡಿ ಮೇ ಬಿ ಸರ್. ಸರ್ 2 ತಿಂಗಳಿಂದ ಇದನ್ನೇ ಹೇಳ್ತಾ ಇದ್ದೀನಿ. ಇಲ್ಲ ಆಗುತ್ತೆ, ಆದಷ್ಟು ಬೇಗ ಬರುತ್ತೆ ನೋಡಿ. ಇಲ್ಲ ನಿಮ್ಗೆ ಯಾರು ಇನ್ಫಾರ್ಮೇಷನ್ ಕೊಡ್ತಾರೆ ಅವ್ರ ಜೊತೆ ಕನೆಕ್ಟ್ ಮಾಡಿ ನಾವು ಕನೆಕ್ಟ್ ಮಾತಾಡ್ತೀವಿ. ಮಾಡೋ ಆಪ್ಷನ್ ಇಲ್ಲ ಸರ್ ಇದ್ರಿ. ನಮಗೆ ಸಾಕಾಗ್ಬಿಡುತ್ತೆ ನಿಮ್ಗೆ ಕೇಳಿ. ಯಾಕೆ ಸಾಕಾಗುತ್ತೆ? ಯಾಕೆ ಮತ್ತೆ ತಿಂಗಳ ಅಂತಂದ್ರೆ ನಾವು ಏನು ಹೌದು, ಎಷ್ಟು ತಿಂಗಳಂತ ಕಾಯ್ಬೇಕು ಸರ್ ನಾವು? ಪ್ರೊಸೆಸ್ ನಡೀತಾ ಇದೆ, ವೆಯ್ಟ್ ಮಾಡಬೇಕು. ಹಂಗಂದ್ರೆ ಏನು ನೀವು ಪ್ರೋಸೆಸ್ ಸರ್? KE ಕೂಡ ಎಕ್ಸಾಮ್ ಮಾಡ್ತಾ ಇದೆ ಸರ್, ಗೊತ್ತಾಯ್ತಿಲ್ಲ ನಿಮಗೆ? KE ಮಾಡ್ತಾರೆ. ಹಾ, KE ಎಕ್ಸಾಮ್ ಮಾಡ್ತಿದ್ದಾರೆ. ಅವ್ರನ್ನೇ ಇಷ್ಟು ಸ್ಪೀಡ್ ಆಗಿ ಮಾಡ್ತಾರಲ್ಲ, ಅವ್ರೇನು ಬೇರೆದೈತಲ್ಲ? ಅಲ್ಲಿ 2,500 ಜನ ಇದ್ದಾರೆ. ಏನ್ ಸರ್? ಅಲ್ಲಿ 2,500 ಜನ ಇದ್ದಾರೆ. ಮಾಡ್ಕೊಳ್ಳಿ, ರಿಕ್ರೂಟ್ಮೆಂಟ್ ಇಲ್ಲ ಅಂತಂದ್ರೆ. ಈ ರೆಕಮೆಂಡ್ ಕೊಡಿ, ಸರ್ಕಾರ ಕೊಡ್ಬೇಕಲ್ಲ. ಅಲ್ಲ ಸರ್, ನಿಮ್ ಕೈಲೇ ಐತಿ ರಿಕ್ರೂಟ್ಮೆಂಟ್ ಮಾಡೋದು. ಸರ್ಕಾರ ಅಲ್ಲಿ ಕೊಡ್ಬೇಕಲ್ಲ 2,000 ಸರ್. ಇದ್ದಾರೆ, ಇಲ್ಲಿ 1,000 ಇದ್ದಾರೆ ಅಂತಂದ್ರೆ ಸರ್ಕಾರ ಅನುಮತಿ ರಿಕ್ರೂಟ್ಮೆಂಟ್ ಕೊಡ್ಬೇಕಲ್ಲ. ಮಾಡ್ಕೊಳ್ಳಿ, ಪ್ರೋಸೆಸ್ ಬೇಗ ಮಾಡ್ಕೊಳ್ಳಿ. ಎಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ಗೊತ್ತಾ ನಿಮ್ಗೆ ಅದು? ಸರ್ಕಾರ ಅನುಮತಿ ಕೊಡ್ಬೇಕಲ್ಲಪ್ಪ. ಸರ್ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಮಾಡಿದೀವಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮತಿ ಕೊಟ್ಟಿಲ್ಲ ಅವರು. ಬನ್ನಿ ನೀವು ನೋಡಿದ್ರೆ ಅವ್ರ ಮೇಲೆ, ಅವ್ರು ನಿಮ್ಮ ಮೇಲೆ ಒಂದೇ ಅದೇ ಕತೆ ಆಗ್ಬಿಟ್ಟೈತೆ ನಮ್ಗೆ. ಕೇಳಿ ಆಯ್ತು ಬರ್ತೀವಿ. ನೀವು ಎಕ್ಸಾಮ್ ಬರ್ತಿದ್ದೀರಾ? ಹೈಯರ್ ಅಥಾರಿಟಿ ಸರ್ ಎಕ್ಸಾಮ್ ಬರ್ದಿರೋದಕ್ಕೆ ಕೇಳ್ತಿರೋದು ನಾನು. ಕೆಲವು ಎಕ್ಸಾಮ್ ಬರ್ತೀವಿ, ಸುಮ್ಮನೆ ಕಾಲ್ ಮಾಡ್ತಾರೆ ಅದಕ್ಕೆ. ಸುಮ್ನೆ ಸರ್, ಸುಮ್ನೆ ಯಾರು ಕಾಲ್ ಮಾಡಕ್ ಹೋಗಲ್ಲ. ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತು, ನಮ್ಮ ಪರಿಸ್ಥಿತಿ ನಮಗೆ ಗೊತ್ತದು. ಈಗ ಮೊನ್ನೆ ಒಬ್ಬ ಕಾಲ್ ಮಾಡಿದ್ದ, ಅವನು ಎಕ್ಸಾಮ್ ಬರ್ದಿಲ್ಲ, ರಿಜಿಸ್ಟರ್ ನಂಬರ್ ಗೊತ್ತಿಲ್ಲ, ಸುಮ್ಮನೆ ಕೇಳ್ತಾನೆ. ಸರ್ ಎಲ್ಲ ನೆಸರಿ ಇದ್ದಕ್ಕೆ ಕೇಳಿರೋದು ಸರ್. ಗ್ರೂಪ್ ಬಿ ರಿವೈಸ್ಡ್ ಬಿಡ್ಬೇಕು. 2 ತಿಂಗಳಾಯ್ತು ಅಬ್ಜೆಕ್ಷನ್ ಮಾಡಿ ನಾವು. ಏನ್ ಮಾಡಿದ್ರಿ? ಅದು ಇಲ್ಲ. ಮತ್ತೆ ಬಿಡ್ತೀವಿ ಅಂತೇಳಿ ಹಂಗೆ ಹೇಳ್ಕೊಂತ ಹೋಗ್ಬಿಡಿ. ಇಡೀ ವರ್ಷ ಎಷ್ಟು ಬಿಜಿ ಇದಾರಪ್ಪ ನೀವು. ಯಾರು ಬಿಜಿ ಇಲ್ಲ ಹಂಗೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನು ಬಿಜಿ ಇಲ್ಲ ನಿಮ್ ತರ. ಹೌದು, ಅಷ್ಟು ಬಿಜಿ ಇದೀರ ನೀವು. ಹೇಳೋರಿಲ್ಲ. ಹೆಂಗ್ ಮನ್ಸು ಬರ್ತದೆ ಸರ್ ಬರೀ ಅದೇ ರೀಸನ್ ಕೊಡೋದಕ್ಕೆ? ಇಲ್ಲ ಡೈರೆಕ್ಟ್ ಆಗಿ ಹೇಳಿ ಏನ್ ನಡೀತಾ ಇದೆ ಅಂತ ಒಳಗಡೆ. ಗೊತ್ತಿಲ್ಲ ಸರ್ ನಮಗೆ. ಗೊತ್ತಿಲ್ಲ ಸರ್, ಎಲ್ಲ ಗೊತ್ತಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಎಲ್ಲ ಗೊತ್ತು ಆಯ್ತಾ, ನಮಗೂ ಗೊತ್ತು. ಹೊರಗಡೆ ತಿಂತಾ ಇದೀರಿ ನಮ್ದು ಅಷ್ಟೇ. ಇಲ್ಲಿ ಬದುಕದ್ ಕಷ್ಟ ಆಗೈತೆ ನಮ್ಗೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಹೇಳಿದ್ರು ಅದೇ ಪದೇ 1 ತಿಂಗಳ 2 ತಿಂಗಳ ಬರೀ ಅದನ್ನೇ